ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. 1.5 ತಿಂಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಂಗೇರಿ ಬಿಜಿಎಸ್ ಆಸ್ಪತ್ರೆಯಿಂದ ಡಿ ಬಾಸ್ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ನಟ ಧನ್ವೀರ್ ಜೊತೆಗೆ ಮನೆಗೆ ತೆರಳಿದ್ದಾರೆ ದರ್ಶನ್. ನವೆಂಬರ್ 1ರಂದು ಬೆನ್ನು ನೋವಿನ ಚಿಕಿತ್ಸೆಗಾಗಿ ದಾಖಲಾಗಿದ್ರು. ರೆಗ್ಯುಲರ್ ಬೇಲ್ ಬೆನ್ನಲ್ಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್. ಗಮನಿಸ್ತಾ ಇದ್ದೀವಿ, ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾದ ಮಾಡಿ ಅವರಿಗೆ ಮಧ್ಯಂತರ ಜಾಮೀನನ್ನ ಕೂಡ ಕೊಡಿಸಲಾಗಿತ್ತು. ಅದಾದ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದಂತ ದರ್ಶನ್ ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ಈ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೊರಟಿದ್ದಾರೆ. ರೆಗ್ಯುಲರ್ ಬೇಲ್ ಬೆನ್ನಲ್ಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿರೋದು. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಅವರಿಗೆ ತುರ್ತು ಸರ್ಜರಿ ಅಗತ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಾಡಿ ಅವರಿಗೆ ಬೇಲ್ ಸಿಗುವ ನಿಟ್ಟಿನಲ್ಲಿ ಮಾಡಿದ್ರು ಸಿ.ವಿ. ನಾಗೇಶ್. ಆದ್ರೆ ಇದುವರೆಗೂ ಕೂಡ ಆಪರೇಷನ್ ಆಗಿಲ್ಲ. ಇದು ಗಮನಿಸಬೇಕಾದಂತ ವಿಚಾರ. ಆಪರೇಷನ್ ಮಾಡಿಸದೆ ಹೋಗಿದ್ರೆ ಅವರಿಗೆ ಲಕ್ವಾ ಹೊಡೆದು ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಆಪರೇಷನ್ ಮಾಡಿಸಿಲ್ಲ. ಕೊನೆಗೂ ಆಪರೇಷನ್ ಮಾಡಿಸದೆ ಅವರನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಈಗ ನಟ ದರ್ಶನ್. ನವೆಂಬರ್ 1ರಂದು ಬೆನ್ನು ನೋವಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ರೆಗ್ಯುಲರ್ ಬೇಲ್ ಬೆನ್ನಲ್ಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಈಗ. ಕೂತ್ರು ಒಳಗೆ ಹಿಂದೆ ಬರ್ತೀನಿ, ಹಿಂದೆ ಹೋಗ್ತೀನಿ ನಾನು. ಸರಿ ಸರಿ, ಆ ಕಡೆ ಕೂತು उधर जा, उधर से गाड़ी स्टॉप कर, इधर से कोई भी गाड़ी नहीं आना चाहिए। इधर से स्टॉप करो, गेट ओपन करो, साइड 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 नोड्रो आ कಡೆ, ಆ ಕಡೆ ಕೂತು ನೋಡ್ರೋ, ಆ ಕಡೆ ನೋಡ್ರೋ, ಸೈಡ್ ಸೈಡ್ ಮುಂದೆ ಬನ್ನಿ ಸರ್, ಮುಂದೆ ದಯವಿಟ್ಟು ಅಡ್ಡ ಬರಬೇಡ್ರಿ ನೀವು, ನೀವು